ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕರ್ನಾಟಕ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಸಾಕಷ್ಟು ಹೋರಾಟಗಳನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಅದರ ಸಲುವಾಗಿ ಕರ್ನಾಟಕ ಸರ್ಕಾರ ಈಗ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ಯಾವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ನೀವಿಲ್ಲಿ ನೋಡ್ತಿರಬಹುದು, ಕರ್ನಾಟಕ ಸರ್ಕಾರ ಹೊರಡಿಸಿರುವಂತ ಒಂದು ಅಧಿಕೃತ ಪತ್ರ ಇದು. ಯಾವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತಂದ್ರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ HK ಇಂದ 5 ಪೋಸ್ಟ್ ಕರೆದಿದ್ದಾರೆ. ನಾನ್ HK ಯಲ್ಲಿ 15 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ಟೋಟಲ್ 20 ಪೋಸ್ಟ್. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ 275 HKಗೆ 1375 ನಾನ್ HKಗೆ ಇದೆ. ಟೋಟಲ್ 1650 ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ 610 HKಯಲ್ಲಿ ಕೇಳಿದ್ದಾರೆ. 3500 ನಾನ್ HKಲ್ ಇದೆ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟಿದೆ ಅಂತ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ಗೆ 4110 ಪೋಸ್ಟ್ ಇದೆ. ನೆಕ್ಸ್ಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRPಗೆ HK ಇಂದ 532 ಪೋಸ್ಟ್ ಇದೆ. ನಾನ್ HKಯಲ್ಲಿ 1500 ಇದೆ. ಟೋಟಲ್ 2032 ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ KSISF 364 HKಗಿದೆ. ನಾನ್ HKಗೆ ಇಲ್ಲಿ ಕೊಟ್ಟಿಲ್ಲ. ಟೋಟಲ್ ಇಲ್ಲಿ ಪೋಸ್ಟ್ HKಯಲ್ಲಿ 1786 ಪೋಸ್ಟ್ ಖಾಲಿ ಇದೆ. ನಾನ್ HKಯಲ್ಲಿ 6390 ಟೋಟಲ್ ಎಷ್ಟು ಖಾಲಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ 8176 ಪೋಸ್ಟ್ಗಳು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕರ್ನಾಟಕ ಸರ್ಕಾರ ನೀಡಿದೆ. ಇದನ್ನ ಮುಂಬರುವ 30 ದಿನಗಳ ಒಳಗಾಗಿ ನಾವು ನೇಮಕಾತಿಗಳನ್ನ ಮಾಡ್ಕೊಳ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ನೋಡಿ. ಏನು ಅದು ಅಂತಂದ್ರೆ, ಒಟ್ಟು ಹುದ್ದೆಗಳಲ್ಲಿ 6% ಹುದ್ದೆಗಳನ್ನ ಕಾಯ್ದಿರಿಸಿಕೊಂಡು ಉಳಿದ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತೀವಿ, ನೇರ ನೇಮಕಾತಿಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಸರ್ಕಾರದ ಅಧಿಕೃತ ಮಾಹಿತಿಯ ಒಂದು PDF ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಈ ಮಾಹಿತಿನ ಅಂತ ಹೇಳ್ತಾ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ಸರ್ಕಾರ ಅಂತ ನೋಡೋದಾದ್ರೆ, ಇದನ್ನೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೀವಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸವಿಸ್ತಾರವಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಸರ್ಕಾರ ನಿರುದ್ಯೋಗಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯನ್ನ ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ನೇಮಕಾತಿಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸರ್ಕಾರ. ಈ ಆದೇಶ ಪತ್ರದಲ್ಲಿ ಇನ್ನೇನ್ ಮಾಹಿತಿ ಇದೆ ಅಂತ ನೋಡೋದಾದ್ರೆ ನೋಡಿ, ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ 6% ಹುದ್ದೆಗಳನ್ನ ಕಾಯ್ದಿರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ 6% ಅಲ್ಲಿ ಪರಿಶಿಷ್ಟ ಜಾತಿಗೆ 2% ಹಾಗೂ ಪರಿಶಿಷ್ಟ ಪಂಗಡಕ್ಕೆ 4%, ಹಾಗೆ 6% ಅನ್ನ ಕಾಯ್ದಿರಿಸಿಕೊಂಡು ನೇರ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಇನ್ನೊಂದು ಯಾವಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ನೋಡಿ. ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು ಎಷ್ಟು ಹುದ್ದೆ ಖಾಲಿ ಇದೆ ಅಂದ್ರೆ 56,432 ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗಳನ್ನ ತುಂಬುವ ಪ್ರಕ್ರಿಯೆಯನ್ನ ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲಾ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಈ ಸರ್ಕಾರದ ಅಧಿಕೃತ ಮಾಹಿತಿಯಲ್ಲಿ ಈ ರೀತಿ ವಿವರಣೆಯನ್ನು ನೀಡಲಾಗಿದೆ. ಪೇಪರ್ ಕಟ್ಟಿಂಗ್ಸ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೋಡಿ, ಸರ್ಕಾರಿ ಹುದ್ದೆ ನೇಮಕ ಶುರು. ಪ್ರಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಏನ್ ಕೊಟ್ಟಿದೆ ಸರ್ಕಾರ, ಆದೇಶವನ್ನ ಏನ್ ನೀಡಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 1995 ಅನ್ವಯ ಮೀಸಲಾತಿ ಪ್ರಮಾಣ 50%
ನಿಗದಿಪಡಿಸಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಸರ್ಕಾರ ಈ ಆದೇಶದಲ್ಲಿ ಕೊಟ್ಟಿರುವಂತದ್ದು ಏನು ಅಂತಂದ್ರೆ 50%, ಮುಂಚೆ ಏನಿತ್ತು 50%ಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು ಅಂತ ಈ ಒಂದು ಆದೇಶ ಪತ್ರದಲ್ಲಿ ಸರ್ಕಾರ ನೀಡಿದೆ. ಆಯಾ ಇಲಾಖೆ ನೇಮಕಾತಿ ಪ್ರಾಧಿಕಾರಗಳು ಹುದ್ದೆಗಳಲ್ಲಿ 6% ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ 2 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸಿಕೊಂಡು ನೇರ ನೇಮಕಾತಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಿಂದಿನ ನೇಮಕಾತಿಯಲ್ಲಿ ಯಾವ ಬಿಂದುವಿನಲ್ಲಿ ನಿಲ್ಲಿಸಲಾಗುತ್ತೋ ಮುಂದಿನ ಬಿಂದುವಿನಿಂದ ನೇಮಕಾತಿ ಆರಂಭವಾಗಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ಈ ಒಂದು ಆದೇಶದಲ್ಲಿ. ನೆಕ್ಸ್ಟ್ 2025 ನವೆಂಬರ್ 27 ಹೈಕೋರ್ಟ್ ಮಧ್ಯಂತರ ಆದೇಶಕ್ಕಿಂತ ಹಿಂದಿನ ನೇಮಕಾತಿ ಅಧಿಸೂಚನೆ ಯಥಾ ಪ್ರಕಾರ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಪೇಪರ್ ಕಟ್ಟಿಂಗ್ ಅಲ್ಲಿ ನಾವು ನೋಡಬಹುದಾಗಿದೆ. ಯಾರ್ಯಾರು ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳಿದ್ದೀರೋ ಅವ್ರಿಗೆ ನಾಳೆಯಿಂದ ನಮ್ಮ ಚಾನಲ್ ಕಡೆಯಿಂದ ಬೇಸಿಕ್ ಕ್ಲಾಸಸ್ ನಡೆಯುತ್ತೆ. ಅದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲಿಷು, ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ DSCRT NCRT ಆಧಾರಿತವಾಗಿ ಫ್ರೀ ಕ್ಲಾಸಸ್ ನಡೆಯುತ್ತೆ. ಅದನ್ನ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಮ್ಮ ವಿಡಿಯೋವನ್ನ ನೋಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.